Hi children, welcome back to our channel Bhavya's Kids Tutorial. Please subscribe to our channel. So today we will learn about how to write shapes name in cursive letter. So ಪುಟಾಣಿಗಳೇ ಇದನ್ನು ನಾವು ಶೇಪ್ಸ್ ನೇಮನ್ನು ಕರ್ಸಿವ್ ಲೆಟರ್ಲಿ ಯಾವ ರೀತಿಯಾಗಿ ಬರೆಯೋದು ಅಂತೇಳಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಬನ್ನಿ ಹಾಗಾದ್ರೆ ಶುರು ಮಾಡೋಣ. ಸೊ ಇಟ್ಸ್ ಎ ಸರ್ಕಲ್, CIRCLE ಸರ್ಕಲ್. ಸೊ ಇಟ್ ಈಸ್ ಎ oval. So circle means it's a round in shape. So this is somewhat bit of elongated. So triangle having 3 sides and 3 corners. So it's a square, SQUARE, square. So square having how many sides? 1 2 3 4 4 sides and 1 2 3 4 corners. So it's a rectangle, RECTANGLE, rectangle. So rectangle having also 4 sides, 1 2 3 4, but 2 sides are equal. ಸೊ ನೋಡಿ ಮಕ್ಕಳ, ಇಲ್ಲಿ 2 sides ಮಾತ್ರ ಈಕ್ವಲ್ ಆಗಿರುತ್ತೆ. ಸೊ ಸ್ಕ್ವೇರಲ್ಲಿ ಎಲ್ಲ 4 ಬಾಹುಗಳು ಸಮವಾಗಿರ್ತವೆ. ಸೊ ನೆಕ್ಸ್ಟ್ ಇಸ್ ದ ಸ್ಟಾರ್, STAR, 1 2 3 4 5. Okay, this is a star shape. So next is the heart, HEART, heart. So it's a heart shape. This is a crescent, CRESCENT, crescent shape. ಅರ್ಧ ಚಂದ್ರ ಅಂತೀವಲ್ವಾ ಅದು. ಓಕೆ, ಸೊ ಟ್ರಯಾಂಗಲ್ಗೆ ಏನಂತೀವಿ ಮಕ್ಕಳ? ತ್ರಿಭುಜ. ಸೊ ವೃತ್ತ, ದೆನ್ ಸ್ಕ್ವೇರ್, ಚೌಕ. ಓಕೆ, ಈ ರೀತಿಯಾಗಿ ನಾವು ಈ ಶೇಪ್ಸನ್ನು ಯಾವ ರೀತಿಯಾಗಿ ನಾವು ಕರ್ಸಿವ್ ಲೆಟರಲ್ಲಿ ಈ ಒಂದು ಸ್ಪೆಲ್ಲಿಂಗ್ಸ್ನ ಬರೆಯೋದು ಅಂತ ನಾನು ಈಗ ತೋರಿಸ್ತಾ ಇದ್ದೀನಿ. ಸೊ ಬನ್ನಿ ಹಾಗಾದ್ರೆ ಶುರು ಮಾಡೋಣ. ಸರ್ಕಲ್, CIRCLE, 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 circle. Oval, OVAL, oval. Triangle, TRIANGLE, triangle. Square, SQUARE, square. Next, rectangle, RECTANGLE, rectangle. Star, STAR, star. Heart, HEART, heart. Crescent, 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 crescent. ಸೊ ಈ ರೀತಿಯಾಗಿ ನಾವು ಕರ್ಸಿವ್ ಲೆಟರಲ್ಲಿ ಬರೆಯೋದನ್ನು ಅಭ್ಯಾಸ ಮಾಡ್ಬೋದು ಮಕ್ಕಳ. ಸರ್ಕಲ್,
ಓವಲ್, ಟ್ರಯಾಂಗಲ್, ಸ್ಕ್ವೇರ್, ರೆಕ್ಟ್ಯಾಂಗಲ್, ಸ್ಟಾರ್, ಹಾರ್ಟ್, ಕ್ರೆಸೆಂಟ್. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮಕ್ಕಳ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮಕ್ಕಳೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್.